ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಿವತ್ತು ನೋಡ್ತಾ ಇದ್ವಿ ದ್ವಿತೀಯ BA ಅವರ ಕನ್ನಡ ಭಾಷಿಕದಲ್ಲಿ ಬರುವಂತಹ ಒಂದು ಪ್ರಮುಖವಾದ ಘಟಕ. ಈ ಒಂದು ಘಟಕವನ್ನು ಪರೀಕ್ಷಾ ದೃಷ್ಟಿಯಿಂದ ಬಹಳ ಮುಖ್ಯವಾಗುತ್ತೆ. ಹಾಗೆಯೇ ಪರೀಕ್ಷಾ ದೃಷ್ಟಿಯಿಂದ ನಾವು ಇಂತಹದ್ದೇ ಒಂದು ಘಟಕ ಮುಖ್ಯ ಅಥವಾ ಇಂತಹದ್ದೇ ಒಂದು ಪ್ರಶ್ನೆ ಮುಖ್ಯ ಆಗತ್ತೆ ಅಂತ ಹೇಳಿ ಕೂಡ ಹೇಳೋದಕ್ಕೆ ಬರೋದಿಲ್ಲ. ಯಾಕೆ ಅಂತಂದರೆ ಈ ಪ್ರಶ್ನೆ ಪತ್ರಿಕೆಯನ್ನು ಮಾಡುವಾಗ ಒಂದೊಂದು ವರ್ಷ ಒಂದೊಂದು ಪಾಠದಿಂದ ಪ್ರಶ್ನೆಗಳನ್ನು ಸೆಲೆಕ್ಟ್ ಮಾಡೋದ್ರಿಂದ ಇಂತಹದ್ದೇ ಪ್ರಶ್ನೆಗಳು ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಹಾಗಾಗಿ ನೀವು ಒಂದು ಬಾರಿ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿ ಅದರಿಂದ ನೀವು ಯಾವೆಲ್ಲ ಪ್ರಶ್ನೆಗಳು ಬಂದಿದೆ, ಯಾವ ರೀತಿ ಪ್ರಶ್ನೆಗಳನ್ನು ತೆಗೆದಿದ್ದಾರೆ ಅನ್ನೋದನ್ನು ತಿಳ್ಕೊಬಹುದಾಗಿರುತ್ತೆ. ಇವತ್ತು ನಾವು ದ್ವಿತೀಯ BA ಕನ್ನಡ ಭಾಷಿಕದಲ್ಲಿ ಬರುವಂತಹ ಒಂದು ಘಟಕ ಅಮೃತಮತಿ ಪ್ರಸಂಗ ಅನ್ನುವಂಥದ್ದು. ಇದನ್ನು ಬರೆದಿರುವಂತಹವರು ಜನ್ನ. ಇದು ಅಮೃತಮತಿ ಪ್ರಸಂಗ ಅಥವಾ ಯಶೋಧರ ಚರಿತೆ ಅಂತ ಹೇಳಿ ಇದನ್ನು ಕರೀತಾರೆ. ಈ ಒಂದು ಘಟಕದಲ್ಲಿ ನಾವು ಯಾವೆಲ್ಲ ಅಂಶಗಳನ್ನು ನೋಡಬಹುದು ಅಂತ ಹೇಳಿ ನೋಡ್ತಾ ಹೋದರೆ, ಜನ್ನನ ಯಶೋಧರ ಚರಿತೆಯು ಅಥವಾ ಅಮೃತಮತಿಯ ಪ್ರಸಂಗವು ಕನ್ನಡ ಸಾಹಿತ್ಯದ ಒಂದು ವಿಶಿಷ್ಟವಾದಂತಹ ಲಘುಕಾವ್ಯ. ಇದು ಕೇವಲ ಒಂದು ಕಥೆಯಲ್ಲ, ಬದಲಿಗೆ ಮನುಷ್ಯನ ಮನಸ್ಸಿನ ವಿಕಾರಗಳು, ಕಾಮ ಮತ್ತು ಕ್ರೋಧ ಹೇಗೆ ಅವನನ್ನು ಅಂಧಪತನಕ್ಕೆ ಒಯ್ಯುತ್ತವೆ ಎಂಬುದನ್ನು ವಿವರಿಸುವಂತಹ ದಾರ್ಶನಿಕ ಕಾವ್ಯವಾಗಿದೆ. ಈ ಒಂದು ಕತೆ ಏನೆಲ್ಲ ಅಂಶಗಳನ್ನು ಒಳಗೊಂಡಿದೆ ಅಂತ ಹೇಳಿ ನಾವು ನೋಡ್ತಾ ಹೋಗೋಣ. ಮೊದಲಿಗೆ ಕಥೆಯ ಆಶಯವನ್ನು ನೋಡೋದಾದರೆ, ಈ ಕಾವ್ಯದ ಪ್ರಮುಖ ಉದ್ದೇಶ ಹಿಂಸೆ ಮತ್ತು ಕಾಮದ ಪರಿಣಾಮಗಳನ್ನು ಎತ್ತಿ ತೋರಿಸುವುದಾಗಿರುತ್ತದೆ. ಮನಸ್ಸಿನಲ್ಲಿ ಮಾಡುವಂತಹ ಪಾಪವೂ ಸಹ ದೈಹಿಕವಾಗಿ ಮಾಡುವ ಪಾಪದಷ್ಟೇ ಭೀಕರವಾದುದು ಎಂಬ ಭಾವಹಿಂಸೆಯ ತತ್ವವನ್ನು ಜನ್ನ ಇಲ್ಲಿ ಪ್ರತಿಪಾದಿಸುತ್ತಾನೆ. ಈ ಒಂದು ಅಮೃತಮತಿ ಪ್ರಸಂಗದ ವಸ್ತುವನ್ನು ನಾವು ನೋಡೋದಾದರೆ, ಇದು ಉಜ್ಜಯಿನಿ ದೇಶದ ರಾಜ ಯಶೋಧರ ಮತ್ತು ಅವನ ಪತ್ನಿ ಅಮೃತಮತಿಯ ಕಥೆಯಾಗಿದೆ. ರಾಜವೈಭೋಗದಲ್ಲಿದ್ದಂತಹ ಇವರ ಜೀವನವು ಒಂದು ಸಣ್ಣ ಘಟನೆಯಿಂದ ಹೇಗೆ ದುರಂತದತ್ತ ಸಾಗುತ್ತದೆ ಎಂಬುದು ಇದರ ತಿರುಳಾಗಿದೆ. ಯಶೋಧರ ಮಹಾರಾಜನ ಪತ್ನಿ ಅಮೃತಮತಿ. ಅವಳು ಅತ್ಯಂತ ಸುಂದರಿ ಮತ್ತು ಸುಸಂಸ್ಕೃತೆ. ಆದರೆ ಒಂದು ರಾತ್ರಿ ಅಷ್ಟಾವಂಕ ಎಂಬ ಮಾವುತನ ಗಾಯನಕ್ಕೆ ಸೋಲುವ ಅವಳು ತನ್ನ ಸುಂದರ ಪತ್ನಿಯನ್ನು ಬಿಟ್ಟು ಕುರೂಪಿಯಾದಂತಹ ಮಾವುತನತ್ತ ಆಕರ್ಷಿತಳಾಗುತ್ತಾಳೆ. ಈ ಒಂದು ಪೀಠಿಕೆಯಲ್ಲಿ ಬರುವಂತಹ ಮುಖ್ಯ ಅಂಶಗಳು ಯಾವುದೆಲ್ಲ ಅಂತಂದರೆ, ರಾಜವೈಭೋಗದಲ್ಲಿದ್ದಂತಹ ರಾಣಿ ಕೇವಲ ಒಂದು ಧ್ವನಿಗೆ ಅಥವಾ ಗಾಯನಕ್ಕೆ, ಹಾಡಿಗೆ ಮಾರು ಹೋಗಿ ತನ್ನ ನೈತಿಕತೆಯನ್ನು ಮರೆಯುವ ಈ ಘಟನೆಯು ಕಾವ್ಯದ ಪ್ರಮುಖ ತಿರುವು. ಈ ಕಾವ್ಯದಲ್ಲಿ ನಾವು ಯಾವ ರೀತಿಯ ಸಂದೇಶವನ್ನು ನೋಡಬಹುದು ಅನ್ನೋದಾದರೆ, ಜನ್ನನು ಅಮೃತಮತಿಯ ಈ ಪ್ರಸಂಗದ ಮೂಲಕ ಮನುಷ್ಯನ ಇಂದ್ರಿಯಗಳು ಎಷ್ಟು ಚಂಚಲವಾಗಿರುತ್ತವೆ, ಒಂದು ಸಣ್ಣ ತಪ್ಪು ಹೇಗೆ ಜನ್ಮ ಜನ್ಮಾಂತರದ ದುಃಖಕ್ಕೆ ಅಥವಾ ಸಂಸಾರ ಚಕ್ರಕ್ಕೆ ಕಾರಣವಾಗುತ್ತದೆ ಅನ್ನೋದನ್ನು ಕಾಣಬಹುದು. ಜೊತೆಗೆ ಅಹಿಂಸೆ ಮತ್ತು ತ್ಯಾಗವೇ ಜೀವನದ ಪರಮ ಗುರಿ ಎಂಬುದನ್ನು ವಿವರಿಸುತ್ತಾನೆ. ಇಲ್ಲಿ ನಾವು ನಮ್ಮ ಕವಿಯಾಗಿರುವಂತಹ ಜನ್ನನ ಬಗ್ಗೆ ಕಿರುದಾಗಿ ಪರಿಚಯವನ್ನು ಮಾಡಿಕೊಳ್ಳೋದಾದರೆ, ಜನ್ನ ಇವನು 13ನೇ ಶತಮಾನದ ಮಹಾಕವಿ. ಇವನ ಕಾಲ ಕ್ರಿಸ್ತಶಕ 1209. ಇವನು ಹೊಯ್ಸಳರ ದೊರೆ ವೀರಬಲ್ಲಾಳನ ಆಸ್ಥಾನದಲ್ಲಿ ಕವಿ ಮತ್ತು ದಂಡನಾಯಕನಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದ. ಇವನಿಗೆ ಕವಿ ಚಕ್ರವರ್ತಿ ಎಂದೇ ಬಿರುದನ್ನು ನೀಡಲಾಗಿತ್ತು. ಜನ್ನ ಪಡೆದುಕೊಂಡಂತಹ ಬಿರುದು ಯಾವುದು ಅಂತಂದರೆ ಕವಿ ಚಕ್ರವರ್ತಿ. ಇವನು ಯಾರ ಆಸ್ಥಾನದಲ್ಲಿದ್ದ? ಹೊಯ್ಸಳರ ದೊರೆ ವೀರಬಲ್ಲಾಳನ ಆಸ್ಥಾನದ ಕವಿಯಾಗಿದ್ದ, ಜೊತೆಗೆ ದಂಡನಾಯಕ ಕೂಡ ಆಗಿದ್ದ. ಇವನು 13ನೇ ಶತಮಾನದ ಕಾಲಾವಧಿಯವನು. ಇವನ ಪ್ರಮುಖ ಕೃತಿಗಳು ಅಂತಂದರೆ, ಒಂದು ಯಶೋಧರ ಚರಿತೆ, ಅಮೃತಮತಿಯ ಕತೆ ಇರುವಂತಹ ಒಂದು ಪ್ರಸಿದ್ಧವಾದಂತಹ ಲಘುಕಾವ್ಯ. ಜೊತೆಗೆ ಅನಂತನಾಥ ಪುರಾಣ, 14ನೇ ತೀರ್ಥಂಕರರ ಚರಿತ್ರೆಯನ್ನು ಒಳಗೊಂಡಿರುವಂತಹದ್ದು. ಇವನು ಬರೆದಿರುವಂತಹ ಕೃತಿಗಳು ಯಾವುದು ಅಂತಂದರೆ ಯಶೋಧರ ಚರಿತೆ, ಅನಂತನಾಥ ಪುರಾಣ ಅನ್ನುವಂಥದ್ದು. ಜನ್ನನ ವಿಶೇಷತೆ ಅಂತಂದರೆ, ಜೈನ ಧರ್ಮದ ಅಹಿಂಸೆ ತತ್ವವನ್ನು ಎತ್ತಿ ಹಿಡಿದಂತಹ ಕವಿ ಈತ. ಮನುಷ್ಯನ ಮನಸ್ಸಿನ ಸಂಘರ್ಷ ಮತ್ತು ಕಾಮದ ಪರಿಣಾಮಗಳನ್ನು ಈ ಒಂದು
ಕಾವ್ಯದಲ್ಲಿ ಅದ್ಭುತವಾಗಿ ಚಿತ್ರಿಸಿದ್ದಾನೆ. ನಾವು ಈ ಒಂದು ಪಠ್ಯವನ್ನು ಏನು ಕೊಟ್ಟಿದ್ದಾರೆ ಕಂಪ್ಲೀಟಾಗಿ ಡೀಟೇಲಾಗಿ ನೋಡುವಂಥ ಅವಶ್ಯಕತೆ ಏನಿಲ್ಲ. ಸದ್ಯಕ್ಕೆ ನಾನಿಲ್ಲಿ ಕಂಪ್ಲೀಟಾಗಿ ಸ್ಟೋರಿ ಏನು ಬರುತ್ತೆ ಅನ್ನೋದನ್ನು ನಾನು ಹೇಳ್ತಾ ಹೋಗ್ತೀನಿ. ನೆಕ್ಸ್ಟು ಪ್ರಶ್ನೆ ಉತ್ತರಗಳನ್ನು ಕೊಡುವಾಗ ಅದರಲ್ಲಿ ಡೀಟೇಲಾಗಿ ಎಲ್ಲ ವಿಚಾರವನ್ನು ಡಿಸ್ಕಸ್ ಮಾಡೋಣ. ಈಗ ಸದ್ಯಕ್ಕೆ ಕತೆ ಹೇಗೆ ಶುರುವಾಯಿತು ಅಥವಾ ಈ ಒಂದು ಸ್ಟೋರಿಯಲ್ಲಿ ಈ ಒಂದು ಘಟಕದಲ್ಲಿ ಏನೆಲ್ಲ ಅಂಶಗಳಿದೆ ಅನ್ನೋದನ್ನು ಜಸ್ಟ್ ನಾವು ನೋಡ್ತಾ ಹೋಗೋಣ. ಕತೆ ಹೇಗೆ ಪ್ರಾರಂಭ ಆಗತ್ತೆ ಅನ್ನೋದಾದರೆ, ಮೊದಲಿಗೆ ಈ ಒಂದು ಕಾವ್ಯವು ಮಾರಿದತ್ತ ರಾಜನು ಜೈನ ಮುನಿಗಳ ಪ್ರಭಾವದಿಂದ ಪ್ರಾಣಿ ಬಲಿಯನ್ನು ನಿಲ್ಲಿಸಿ ಅಹಿಂಸಾ ಮಾರ್ಗಕ್ಕೆ ಬರುವಂತಹ ಒಂದು ಹಿನ್ನೆಲೆಯೊಂದಿಗೆ ಈ ಯಶೋಧರನ ಕಥೆಯನ್ನು ವಿವರಿಸುತ್ತಾ ಸಾಗುತ್ತದೆ. ಈ ಒಂದು ಕಾವ್ಯ ಹೇಗೆ ಪ್ರಾರಂಭ ಆಗತ್ತೆ ಅಂತಂದರೆ, ಇದು ಹಿಂದಿನ ಸ್ಟೋರಿಯನ್ನು ಫ್ಲ್ಯಾಶ್ ಬ್ಯಾಕ್ ಹೇಳೋ ರೀತಿಯಲ್ಲಿ ಈ ಒಂದು ಕತೆ ಆರಂಭ ಆಗತ್ತೆ. ಅದು ಯಾರು ಅಂತಂದರೆ, ಮಾರಿದತ್ತ ರಾಜನಿಗೆ ಒಬ್ಬ ಋಷಿ ಮುನಿಗಳು ಹೇಳುವಂತಹ ಕತೆ ಆಗಿರತ್ತೆ. ಕಥೆಯು ಉಜ್ಜಯಿನಿ ಪಟ್ಟಣದ ರಾಜನಾದಂತಹ ಮಾರಿದತ್ತನಿಂದ ಆರಂಭವಾಗುತ್ತದೆ. ಅವನು ಚಂಡಾಮಾರಿ ದೇವಿಯ ಭಕ್ತನಾಗಿದ್ದನು. ಇವನು ಉಜ್ಜಯಿನಿ ದೇಶದ ರಾಜ. ಅವನ ಹೆಸರು ಮಾರಿದತ್ತ. ಅವನು ಚಂಡಾಮಾರಿ ದೇವಿಯ ಭಕ್ತನಾಗಿರ್ತಾನೆ. ಹಾಗಾಗಿ ದೇವಿಯನ್ನು ಪ್ರಸನ್ನಗೊಳಿಸುವುದಕ್ಕೋಸ್ಕರ ಅವನು ಪ್ರತಿ ವರ್ಷ ಮಹಾನವಮಿಯ ದಿನದಂದು ಸಾವಿರಾರು ಪ್ರಾಣಿ ಪಕ್ಷಿಗಳನ್ನು ಬಲಿ ಕೊಡ್ತಾ ಇರ್ತಾನೆ. ದೇವರ ಮೇಲೆ ಅವನಿಗೆ ಇರುವಂತಹ ಒಂದು ಮೂಢನಂಬಿಕೆಯಾಗಿತ್ತು. ಹಾಗಾಗಿ ಅವನು ಪ್ರಾಣಿ ಬಲಿಯನ್ನು ಕೊಡ್ತಾ ಇದ್ದ. ಅಂತಹ ಒಂದು ಸಂದರ್ಭದಲ್ಲಿ ಒಮ್ಮೆ ಮಾರಿದತ್ತನು ದೇವಿಗೆ ವಿಶೇಷವಾದ ನರಬಲಿ ಕೊಡಲು ನಿರ್ಧಾರವನ್ನು ಮಾಡ್ತಾನೆ. ಅದಕ್ಕಾಗಿ ಸುರೂಪಿಗಳಾದಂತಹ ಒಬ್ಬ ಪುರುಷ ಮತ್ತು ಒಬ್ಬ ಸ್ತ್ರೀಯನ್ನು ಕರೆತರೋದಕ್ಕೋಸ್ಕರ ಸೇವಕರಿಗೆ ಅಥವಾ ಭಟರಿಗೆ ಆಜ್ಞೆಯನ್ನು ನೀಡ್ತಾನೆ. ವ್ಯಕ್ತಿಗಳನ್ನು ಹುಡುಕುತ್ತಾ ಹೋದಾಗ ಜೈನ ಮುನಿಗಳಾಗಿರುವಂತಹ ಅಭಯರುಚಿ ಮತ್ತು ಅಭಯಮತಿ ಎಂಬ ಇಬ್ಬರು ಅವಳಿ ಜವಳಿ ಮುನಿಗಳನ್ನು ಕಾಣ್ತಾರೆ. ಅವರನ್ನು ಮಾರಿದತ್ತನ ಹತ್ರ ಕರ್ಕೊಂಡು ಬರ್ತಾರೆ. ಯಾವ ಉದ್ದೇಶಕ್ಕೆ? ಬಲಿಯನ್ನು ಕೊಡುವಂತಹ ಉದ್ದೇಶಕ್ಕೆ. ಅಭಯರುಚಿ ಮತ್ತು ಅಭಯಮತಿ ಎನ್ನುವಂಥವರು ಇಬ್ಬರೂ ಕೂಡ ಅವಳಿ ಜವಳಿಗಳು. ಅವರು ಮುನಿಗಳಾಗಿರ್ತಾರೆ. ಯಾವ ಮುನಿಗಳು? ಜೈನ ಮುನಿಗಳಾಗಿರ್ತಾರೆ. ಅವರನ್ನು ಬಲಿ ಕೊಡೋದಕ್ಕೋಸ್ಕರ ಇಲ್ಲಿ ಕರೆತರಲಾಗತ್ತೆ. ಇನ್ನೇನು ಬಲಿ ಕೊಡುವಂತಹ ಒಂದು ಸಂದರ್ಭ. ಬಲಿಪೀಠದ ಮುಂದೆ ನಿಂತಿದ್ದ ಆ ಮುನಿಗಳ ಮುಖದಲ್ಲಿ ಭಯವಿರಲಿಲ್ಲ. ಬದಲಿಗೆ ಶಾಂತಿ ಮತ್ತು ಕರುಣೆ ಇತ್ತು. ಅವರ ದಿವ್ಯ ತೇಜಸ್ಸನ್ನು ಕಂಡು ಕ್ರೂರಿಯಾದ ಮಾರಿದತ್ತನ ಮನಸ್ಸು ಕರಗುತ್ತದೆ. ಇಲ್ಲಿ ಅವರು ಜೈನ ಮುನಿಗಳಾಗಿದ್ದರಿಂದ ಅವರ ಮುಖದಲ್ಲಿ ತೇಜಸ್ಸು ಹಾಗೆ ಎದ್ದು ಕಾಣ್ತಾ ಇತ್ತು, ದೈವಿಕ ಕಳೆ ಕಾಣ್ತಾ ಇತ್ತು. ಅವರಲ್ಲಿ ನಾನು ಸಾಯ್ತಾ ಇದ್ದೀನಿ ಅನ್ನುವಂತಹ ಯಾವುದೇ ಭಯ ಇರಲಿಲ್ಲ. ಬಲಿ ಕೊಡೋದಕ್ಕೆ ಅಲ್ಲಿ ಬಲಿಕಂಬದ ಮುಂದೆ ನಿಲ್ಲಿಸಿದ್ರೂ ಕೂಡ ಅವರಿಗೆ ಯಾವುದೇ ರೀತಿಯಾದಂತಹ ಭಯ ಇರಲಿಲ್ಲ. ಇಂಥ ಒಂದು ವಿಚಿತ್ರ ಘಟನೆಯನ್ನು ಕಂಡಂತಹ ಮಾರಿದತ್ತನಿಗೆ ಕುತೂಹಲ ಹುಟ್ಕೊಳ್ಳುತ್ತೆ. ಆ ಒಂದು ಕುತೂಹಲವನ್ನು ತಡೆದುಕೊಳ್ಳಕ್ಕಾಗದೆ ಅವನು ಬಲಿ ಕೊಡುವುದನ್ನು ನಿಲ್ಲಿಸಿ ಅವರ ಬಳಿ ಹೋಗಿ ವಿಚಾರಿಸ್ತಾನೆ. ಏನು, ನೀವು ಈಗ ಸಾಯ್ತಾ ಇದ್ದೀರಾ, ನಾನು ಬಲಿ ಕೊಡ್ತಾ ಇದ್ದೀನಿ ನಿಮ್ಮನ್ನು, ಆದ್ರೂ ಕೂಡ ನಿಮ್ಮ ಮುಖದಲ್ಲಿ ಯಾವುದೇ ರೀತಿಯಾದಂತಹ ಭಯ ಆಗಲಿ ಕಳವಳ ಆಗಲಿ ನಾನು ಕಾಣ್ತಾ ಇಲ್ಲ. ಏನು, ನೀವು ಯಾರು, ನಿಮ್ಮ ಹಿನ್ನೆಲೆ ಏನು ಅಂತ ಹೇಳಿ ಅವರನ್ನು ಕುರಿತು ಕೇಳ್ತಾನೆ. ಆಗ ಮುನಿಗಳು ತಾವು ಪೂರ್ವಜನ್ಮದಲ್ಲಿ ಹೇಗೆ ಇದ್ವಿ ಅಥವಾ ತಾವು ಏನಾಗಿದ್ವಿ ಅನ್ನುವಂತಹ ಒಂದು ವಿಷಯವನ್ನು ಇಲ್ಲಿ ಹೇಳ್ತಾ ಹೋಗ್ತಾರೆ. ಹೇಗೆ ಈ ಒಂದು ಸ್ಥಿತಿಗೆ ಬರೋದಕ್ಕೆ ಕಾರಣ ಆಯಿತು ಎಂಬುದನ್ನು ವಿವರಿಸುತ್ತಾ ಯಶೋಧರ ಮಹಾರಾಜನ ಕಥೆಯನ್ನು ಹೇಳೋದಕ್ಕೆ ಶುರು ಮಾಡ್ತಾರೆ. ಇದು ಈ ಒಂದು ಯಶೋಧರ ಚರಿತೆಯ ಪೂರ್ವ ಪೀಠಿಕೆ ಅಥವಾ ಪೂರ್ವ ಹಿನ್ನೆಲೆ ಆಗಿರುತ್ತೆ. ಯಶೋಧರ ಚರಿತೆ ಶುರುವಾಗೋದಕ್ಕೆ ಕಾರಣ ಏನು ಅಂತಂದರೆ, ಇಲ್ಲಿ ಜೈನ ಮುನಿಗಳು ಮಾರಿದತ್ತನಿಗೆ ಹೇಳುವಂತಹ ಸ್ಟೋರಿಯಿಂದ ಇಲ್ಲಿ ಯಶೋಧರ ಚರಿತೆ ಸ್ಟಾರ್ಟ್ ಆಗುವಂಥದ್ದು. ಓಕೆನಾ? ಇಲ್ಲಿ ನಿಮಗೆ ಮಾರಿದತ್ತನ ಬಗ್ಗೆ ಜಸ್ಟ್ ಪೀಠಿಕೆ ಅಷ್ಟೇ, ಇದ್ರ ಬಗ್ಗೆ ನಮಗೆ ಯಾವುದೇ ಪ್ರಶ್ನೆಯನ್ನು ಕೇಳೋದಿಲ್ಲ. ಪೀಠಿಕೆಯ ಸಾರಾಂಶವನ್ನು ನಾವು ನೋಡೋದಾದರೆ, ಒಟ್ಟಿನಲ್ಲಿ ಈ ಒಂದು ಪ್ರಸಂಗವನ್ನು ಕುರಿತು ಅದರ ಸಾರಾಂಶವನ್ನು ನೋಡೋದಾದರೆ, ಮಾರಿದತ್ತನ ಈ ಒಂದು ಪ್ರಸಂಗವು ಕಾವ್ಯದ ಪೀಠಿಕೆಯಾಗಿದ್ದು ಮನುಷ್ಯನಲ್ಲಿರುವಂತಹ ಕ್ರೌರ್ಯವು ಜ್ಞಾನೋದಯದ ಮೂಲಕ ಹೇಗೆ ಕರುಣೆಯಾಗಿ ಬದಲಾಗುತ್ತದೆ ಎಂಬುದನ್ನು ತೋರಿಸುತ್ತದೆ. ಇಲ್ಲಿಂದಲೇ ಜನ್ನನು ಅಮೃತಮತಿ ಮತ್ತು ಯಶೋಧರನ ಮುಖ್ಯ ಕಥೆಗೆ ನಾಂದಿಯನ್ನು ಹಾಡ್ತಾನೆ ಅಂತಲೇ ಹೇಳ್ಬೋದು. ಒಟ್ಟಿನಲ್ಲಿ ಅಮೃತಮತಿ ಪ್ರಸಂಗ ಶುರುವಾಗೋದಕ್ಕೆ ಇದು ಹಿನ್ನೆಲೆ ಅಥವಾ ನಾಂದಿ ಆಗಿರುತ್ತೆ. ನೈಜ ಕಥೆಗೆ ಬರ್ತಿದ್ದೀವಿ. ನೈಜ ಕಥೆ ಏನಾಗಿದೆ ಅಂತಂದರೆ, ಇಲ್ಲಿ ಈ ಕಥೆ ಯಾರನ್ನ ಕುರಿತು? ಉಜ್ಜಯಿನಿಯ ರಾಜನಾಗಿರುವಂತಹ ಯಶೋಧರ ಅನ್ನುವಂಥ
ರಾಜನ ಕುರಿತಾದಂತಹ ಒಂದು ಕಾವ್ಯವಾಗಿದೆ. ಈ ಒಂದು ಕಾವ್ಯದಲ್ಲಿ ನಾವು ಪ್ರಮುಖವಾಗಿ 4 ಪಾತ್ರಗಳನ್ನು ನೋಡ್ತೀವಿ. ಮೊದಲನೆಯ ಪಾತ್ರಧಾರಿ ರಾಜ ಯಶೋಧರ, ಎರಡನೆಯ ಪಾತ್ರಧಾರಿ ಯಶೋಧರನ ಪತ್ನಿ ಅಮೃತಮತಿ, ಮೂರನೆಯ ಪಾತ್ರಧಾರಿ ಯಶೋಧರನ ತಾಯಿ ಚಂದ್ರಮತಿ. ಇಲ್ಲಿ ಅಮೃತಮತಿ ಮತ್ತು ಚಂದ್ರಮತಿ ಮಧ್ಯೆ ಕನ್ಫ್ಯೂಷನ್ ಆಗೋದು ಬೇಡ. ಚಂದ್ರಮತಿ ಅಂತಂದರೆ ತಾಯಿ, ಅಮೃತಮತಿ ಅಂತಂದರೆ ಹೆಂಡತಿ. ಕೊನೆಯದಾಗಿ ಇನ್ನೊಬ್ಬ ಮುಖ್ಯ ಪಾತ್ರಧಾರಿ ಅಂತಂದರೆ ಮಾವುತ ಅಥವಾ ಅಷ್ಟಾವಂಕ ಅಂತ ಹೇಳಿ ಕರೆಯಲಾಗುತ್ತೆ. ಒಟ್ಟು ಇಲ್ಲಿ 4 ಜನ ಪಾತ್ರಧಾರಿಗಳು ಈ ಒಂದು ಕಾವ್ಯದಲ್ಲಿ ಬರ್ತಾರೆ. ಮೊದಲನೆಯ ಪಾತ್ರಧಾರಿಯಾದಂತಹ ಯಶೋಧರ ಮತ್ತು ಅವನ ಪತ್ನಿ ರಾಣಿ ಅಮೃತಮತಿ, ಅವರಿಬ್ಬರ ದಾಂಪತ್ಯವು ಬಹಳ ಸುಂದರವಾಗಿತ್ತು. ಆದರೆ ಅವರಿಬ್ಬರೂ ಕೂಡ ಬಹಳ ಸಂತೋಷವಾಗಿದ್ದರು. ಗಂಡ ಹೆಂಡತಿಯ ಮಧ್ಯೆ ಸುಮಧುರವಾದಂಥ ಒಂದು ದಾಂಪತ್ಯ ಜೀವನ ಇತ್ತು. ಆದರೆ ಒಂದು ದಿನ ರಾತ್ರಿ ಮಲಗಿದ್ದಂತಹ ಸಂದರ್ಭದಲ್ಲಿ ಅಮೃತಮತಿಗೆ ಅರಮನೆಯ ಹೊರಗಿನಿಂದ ಅತಿ ಮಧುರವಾದಂತಹ ಗಾಯನ ಕೇಳಿಸುತ್ತದೆ. ಗಾಯನ ಅಂತಂದರೆ ಸಂಗೀತ ಅಥವಾ ಹಾಡು ಅಂತ ಹೇಳ್ಬೋದು. ಆ ಒಂದು ಅತಿ ಮಧುರವಾದಂತಹ ಒಂದು ಗಾಯನ ಕೇಳಿಸುತ್ತದೆ. ಆ ಗಾಯನದ ಮಾಧುರ್ಯಕ್ಕೆ ಮನಸೋಲುವಂತಹ ಅಮೃತಮತಿ ಆ ಗಾಯನದ ಮೂಲವನ್ನು ಹುಡುಕುತ್ತಾ ಹೋಗುತ್ತಾಳೆ. ಆ ಒಂದು ಇಂಪಾದ ಧ್ವನಿಯನ್ನು ಕೇಳಿ ಯಾರು ಇಂಥ ಒಂದು ರಾತ್ರಿ ಹೊತ್ತಿನಲ್ಲಿ ಎಷ್ಟೊಂದು ಸುಮಧುರವಾಗಿ ಹಾಡ್ತಾ ಇರೋದು ಅಂತ ಆ ಹಾಡನ್ನು ಕೇಳ್ತಾ ಕೇಳ್ತಾ ಧ್ವನಿಗೆ ಮರುಳಾಗುವುದರ ಜೊತೆಗೆ ಆ ಧ್ವನಿಯ ಹೊಂದಿರುವಂತಹ ವ್ಯಕ್ತಿಯನ್ನು ಕೂಡ ಆಕೆ ಅಲ್ಲಿ ತನ್ನ ಪ್ರಿಯತಮನನ್ನಾಗಿ ಸ್ವೀಕರಿಸ್ತಾಳೆ. ಆ ಧ್ವನಿಗೆ ಜೊತೆಗೆ ಆ ಧ್ವನಿಯನ್ನು ಹೊಂದಿರುವಂತಹ ವ್ಯಕ್ತಿಯ ಮೇಲೆ ಅವಳಿಗೆ ಮೋಹ ಉಂಟಾಗುತ್ತೆ. ಹಾಗಾಗಿ ಅಂಥ ಒಂದು ಇಂಪಾದ ಧ್ವನಿಯನ್ನು ಹೊಂದಿರುವಂತಹ ವ್ಯಕ್ತಿಯನ್ನು ಅರಸುತ್ತಾ ಹೊರಟಾಗ, ಅಂದರೆ ಆ ವ್ಯಕ್ತಿ ಯಾರು ಅಂತ ತಿಳ್ಕೊಳ್ಳೋದಕ್ಕೆ ಹೋದಾಗ ಅಲ್ಲಿ ಅವಳಿಗೆ ಸಿಗೋದು ಯಾರೋ ಒಬ್ಬ ಆನೆ ಲಾಯದಲ್ಲಿ ಇದ್ದಂತಹ ಮಾವುತ ಆಗಿರ್ತಾನೆ. ಅವನು ಹೇಗೆ ಇರ್ತಾನೆ ನೋಡೋದಕ್ಕೆ ಅಂತಂದರೆ ಅಷ್ಟಾವಂಕ ಅಂತಂದರೆ 8 ಕಡೆ ಬಾಗಿದಂತಹ ದೇಹವುಳ್ಳಂತಹ ಅತ್ಯಂತ ಕುರೂಪಿಯನ್ನು ಅಷ್ಟಾವಂಕ ಅಂತ ಹೇಳಿ ಕರೆಯಲಾಗುತ್ತೆ. ಅಂಥ ಒಬ್ಬ ವ್ಯಕ್ತಿಯನ್ನು ಆಕೆ ಅಲ್ಲಿ ಕಾಣ್ತಾಳೆ. ಆದರೆ ಅವನ ಕಂಠದಲ್ಲಿ ಅದ್ಭುತವಾದಂತಹ ಒಂದು ಸೆಳೆತವಿರುತ್ತದೆ. ಅಮೃತಮತಿ ತನ್ನ ಸುಂದರ ಪತಿಯನ್ನು ಮರೆತು ಆ ಕುರೂಪಿ ಅಷ್ಟಾವಂಕನ ವ್ಯಾಮೋಹಕ್ಕೆ ಬಲಿಯಾಗುತ್ತಾಳೆ. ಆ ಧ್ವನಿಯನ್ನು ಹೊಂದಿರುವಂತಹ ವ್ಯಕ್ತಿ ಹೇಗಾದರೂ ಇರಲಿ, ಅವನು ಕುರೂಪಿಯಾಗಿರಲಿ ಅಥವಾ ಸುಂದರನಾಗಿರಲಿ, ಅದು ನನಗೆ ಮುಖ್ಯ ಆಗೋದಿಲ್ಲ. ಬದಲಾಗಿ ಅವನ ಧ್ವನಿ ಮುಖ್ಯ ಆಗುತ್ತೆ. ಹಾಗಾಗಿ ನಾನು ಅವನನ್ನು ಪ್ರೀತಿಸ್ತೀನಿ, ಅವನೇ ನನಗೆ ಇನ್ನು ಸರ್ವಸ್ವ ಅಂತ ಹೇಳಿ ಅವನನ್ನು ತನ್ನ ಪ್ರಿಯಕರನಾಗಿ ಸ್ವೀಕಾರವನ್ನು ಮಾಡೋದನ್ನು ನಾವು ನೋಡಬಹುದು. ಅಷ್ಟಾವಂಕ ಅವಳನ್ನು ಅತ್ಯಂತ ಕಟುವಾಗಿ ನಡೆಸಿಕೊಂಡರೂ ಸಹ ಅವಳು ಅವನ ದಾಸಿಯಾಗಿ ಪ್ರತಿ ರಾತ್ರಿ ಅರಮನೆಯಿಂದ ಕದ್ದು ಅವನನ್ನು ಭೇಟಿಯಾಗತೊಡಗುತ್ತಾಳೆ. ಇಲ್ಲಿ ರಾಜನ ಆಸ್ಥಾನದಲ್ಲಿ ರಾಣಿಯಾಗಿ ತಾನು ಏನು ಬೇಕು ಅಂತಂದ್ರೂ ಕೂಡ ಕೇಳಿದ್ದನ್ನ ತಂದ್ಕೊಡೋಕ್ಕೆ 100 ಜನ ಸೇವಕರಿದ್ರೂ ಕೂಡ ಯಾರೋ ಒಬ್ಬ ಆನೆ ಲಾಯದಲ್ಲಿ ಇರುವಂತಹ ಒಬ್ಬ ಮಾವುತನಿಗೆ ಮರುಳಾಗಿ, ಮಾವುತನ ಸೇವಕಿಯಾಗಿ, ದಾಸಿಯಾಗಿ ಇಲ್ಲಿ ಆಕೆ ತನ್ನ ಒಂದು ಆಸೆಯನ್ನು ತೀರಿಸ್ಕೊಳ್ಳೋದಕ್ಕೋಸ್ಕರ ಅವನನ್ನು ಪ್ರತಿ ರಾತ್ರಿ ಅರಮನೆಯಿಂದ ಕದ್ದು ಹೋಗಿ ಭೇಟಿಯಾಗೋದಕ್ಕೆ ಶುರು ಮಾಡ್ತಾಳೆ. ಇಂತಹ ಒಂದು ಸಂದರ್ಭದಲ್ಲಿ ಪತಿಯಾದವನಿಗೆ ತನ್ನ ಪತ್ನಿಯ ಬಗ್ಗೆ ಸ್ವಲ್ಪ ಅನುಮಾನ ಉಂಟಾಗುತ್ತೆ. ಅಂತಹ ಸಂದರ್ಭದಲ್ಲಿ ಒಂದು ರಾತ್ರಿ ಯಶೋಧರನಿಗೆ ಅನುಮಾನ ಬಂದು ಅಮೃತಮತಿಯನ್ನು ಹಿಂಬಾಲಿಸಿದಾಗ ಸತ್ಯ ಅವನ ಕಣ್ಣ ಮುಂದೆ ಬರುತ್ತೆ. ಅಷ್ಟಾವಂಕನು ಅಮೃತಮತಿಯನ್ನು ಅವಮಾನಿಸಿದರೂ ಅವಳು ಅವನ ಕಾಲಿಗೆ ಬೀಳುವುದನ್ನು ಕಂಡು ಯಶೋಧರನಿಗೆ ಅತೀವ ಜಿಗುಪ್ಸೆ ಉಂಟಾಗುತ್ತದೆ. ಅವನು ಅರಮನೆಗೆ ಮರಳಿ ಮೌನಕ್ಕೆ ಶರಣಾಗುತ್ತಾನೆ. ಮಗನ ಬೇಸರವನ್ನು ಕಂಡು ವರ್ತನೆಯಲ್ಲಿ ಬದಲಾವಣೆಯನ್ನು ಕಾಣ್ತಾ ಇದ್ದೀನಿ ಅನ್ನೋದನ್ನು ಕಂಡಂತಹ ತಾಯಿಯಾರು ಚಂದ್ರಮತಿಯಾದವಳು ಮಗನನ್ನು ಕುರಿತು ಕಾರಣವನ್ನು ಕೇಳ್ತಾಳೆ. ಯಾಕೆ ಇಷ್ಟೊಂದು ಬೇಸರದಲ್ಲಿ ಇದೆಯಾ ಅಂತ. ಅಂಥ ಒಂದು ಸಂದರ್ಭದಲ್ಲಿ ತಾಯಿಗೆ ತನ್ನ ಪತ್ನಿಯ ಬಗ್ಗೆ ಹೇಳಿದರೆ ತಾಯಿಯ ಮನಸ್ಸಿಗೆ ನೋವಾಗಬಹುದು ಅನ್ನುವಂತಹ ಕಾರಣಕ್ಕೆ, ಅಥವಾ ಪತ್ನಿಯ ಬಗ್ಗೆ ಅವನಿಗೆ ಹೇಳ್ಕೊಳ್ಳೋದಕ್ಕೆ ಇಷ್ಟ ಇಲ್ಲದೇ ಇರುವಂತಹ ಒಂದು ಕಾರಣದಿಂದ ತಾನು
ಕಂಡಂತಹ ಸತ್ಯವನ್ನು ನೇರವಾಗಿ ಹೇಳದೆ ಒಂದು ಕೆಟ್ಟ ಕನಸು ಬಿದ್ದಿದೆ ಅನ್ನುವ ರೀತಿಯಲ್ಲಿ ಅವನು ತನ್ನ ತಾಯಿಗೆ ಹೇಳ್ತಾನೆ, ಒಂದು ಕಥೆಯನ್ನು ಹೇಳ್ತಾನೆ. ಅದನ್ನು ಕೇಳಿದಂತಹ ತಾಯಿ, ಇದು ಅಪಶಕುನ, ಅಶುಭದ ಸಂದೇಶವಾಗಿದೆ, ಹಾಗಾಗಿ ನಾವು ಇದಕ್ಕೆ ಪರಿಹಾರವನ್ನು ಮಾಡಬೇಕು, ದೋಷ ಏನೋ ಇದೆ ಅದಕ್ಕೆ ಪರಿಹಾರವನ್ನು ಮಾಡಬೇಕು, ಅದಕ್ಕೆ ಒಂದು ಪ್ರಾಣಿ ಬಲಿಯನ್ನು ನೀಡಬೇಕು ಅಂತ ಹೇಳಿ ಮಗನಿಗೆ ಹೇಳ್ತಾಳೆ. ಆದರೆ ಮಗನಾದವನು ಅಂದರೆ ಯಶೋಧರನಾದವನು ಪರಮ ಅಹಿಂಸಾ ಧರ್ಮವನ್ನು ನಂಬಿದ್ದ, ಹಾಗಾಗಿ ಯಶೋಧರನಿಗೆ ಪ್ರಾಣಿ ಬಲಿ ಕೊಡೋದು ಇಷ್ಟವಾಗುವುದಿಲ್ಲ. ತಾಯಿಯ ಈ ಒಂದು ಸಲಹೆಯನ್ನು ಅವನು ನಿರಾಕರಿಸುತ್ತಾನೆ. ಆ ಒಂದು ಉದ್ದೇಶದಿಂದ ತಾಯಿಯಾದವಳು ಬಲಿಯನ್ನು ಕೊಡಲೇಬೇಕು ಅನ್ನೋದಕ್ಕೋಸ್ಕರ, ನಿನಗೆ ನಿಜವಾದಂತಹ ಕೋಳಿಯನ್ನು ಬಲಿ ಕೊಡೋದಕ್ಕೆ ಇಷ್ಟ ಇಲ್ಲ ಅಂತಂದರೆ ಅಕ್ಕಿ ಹಿಟ್ಟಿನಿಂದ ಮಾಡಿದಂತಹ ಒಂದು ಕೋಳಿಯನ್ನು ಬಲಿ ಕೊಡೋಣ ಅಂತ ಹೇಳಿ ಮಗನನ್ನು ಒಪ್ಪಿಸ್ತಾಳೆ. ಇವನು ತಾಯಿಯ ಪ್ರೀತಿಗೆ ಮನಸೋತು ಬಲಿ ಕೊಡೋದಕ್ಕೆ, ಅಂದರೆ ಹಿಟ್ಟಿನ ಕೋಳಿಯನ್ನು ಬಲಿ ಕೊಡೋದಕ್ಕೆ ಒಪ್ಪಿಗೆಯನ್ನು ಸೂಚಿಸ್ತಾನೆ. ಹಿಟ್ಟಿನ ಕೋಳಿಯ ಪ್ರಸಂಗವು ಒಟ್ಟಿನಲ್ಲಿ ಅದು ಹಿಟ್ಟಿನ ಕೋಳಿ ಆಗಿರಬಹುದು ಅಥವಾ ನಿಜವಾದ ಕೋಳಿ ಆಗಿರ್ಬೋದು, ಒಟ್ಟಿನಲ್ಲಿ ಕೊಲ್ಲಬೇಕು ಅಂತ ಹೇಳಿ ಅವರು ಏನು ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅದು ಕೂಡ ಪ್ರಾಣಿ ಹಿಂಸೆ ಮಾಡಿದ ರೀತಿಯೇ ಆಗುತ್ತೆ ಅನ್ನೋದು ಜೈನ ಧರ್ಮದ ತತ್ವ ಈ ಒಂದು ಕಾವ್ಯದಲ್ಲಿ ನಾವು ನೋಡಬಹುದಾಗಿರುತ್ತೆ. ಕೇವಲ ಹಿಟ್ಟಿನ ಹುಂಜವಾದರೂ ಮನಸ್ಸಿನಲ್ಲಿ ಕೊಲ್ಲಬೇಕು ಎಂಬ ಕ್ರೂರ ಆಲೋಚನೆ ಇದ್ದ ಕಾರಣ ಅದನ್ನು ಕತ್ತರಿಸಿದಾಗ ಅದರೊಳಗಿನಿಂದ ಒಂದು ಮಾಯಾವಿ ಶಬ್ದ ಕೇಳಿಸುತ್ತದೆ. ಕೋಳಿಯನ್ನ ಏನು ಹಿಟ್ಟಿನಿಂದ ಮಾಡಿದ್ರು ಆ ಹಿಟ್ಟಿನಿಂದ ಮಾಡಿದಂತಹ ಕೋಳಿ ತುಂಬ ಆಕರ್ಷಕವಾಗಿರುತ್ತೆ. ಆ ಆಕರ್ಷಣೆಗೆ ಮನಸೋತಂತಹ ಒಂದು ಬೇತಾಳ ಆ ಕೋಳಿಯ ಒಳಗಡೆ ಬಂದು ಸೇರಿಕೊಳ್ಳುತ್ತೆ. ಹಾಗಾಗಿ ಇವರು ಬಲಿ ಕೊಟ್ಟಂತಹ ಸಂದರ್ಭದಲ್ಲಿ ಆ ಹಿಟ್ಟಿನ ಕೋಳಿ ಸಹ ಕೂಗುತ್ತಾ ಶಬ್ದವನ್ನು ಮಾಡುತ್ತಾ ಓಡಿ ಹೋಗೋದನ್ನು ಇಲ್ಲಿ ನೋಡಬಹುದಾಗಿರುತ್ತೆ. ಇದೇ ಪಾಪವು ಯಶೋಧರನ ಮುಂದಿನ ಸಂಕಷ್ಟಕ್ಕೆ ಕಾರಣವಾಗುತ್ತದೆ. ಇದು ನಾವು ಈ ಒಂದು ಕಥೆಯಲ್ಲಿ ನೋಡುವಂತಹ ಎರಡನೇ ಹಂತ. ಆದರೆ ಮೂರನೇ ಹಂತದಲ್ಲಿ ಅಮೃತಮತಿಗೆ ತನ್ನ ರಹಸ್ಯ ರಾಜನಿಗೆ ತಿಳಿಯಿತು ಎನ್ನುವಂತಹ ಒಂದು ಭಯ ಉಂಟಾಗತ್ತೆ. ಈ ಎಲ್ಲ ಕಾರ್ಯವನ್ನು ಮಾಡ್ತಾರಲ್ಲ, ಏನು ಆ ಕೋಳಿಯನ್ನು ಬಲಿ ಕೊಡುವಂತಹ ಒಂದು ಪ್ರಸಂಗವನ್ನು ಮಾಡೋದಾಗಲಿ ಅಥವಾ ಅವನು ಹೇಳಿದಂತಹ ದುಸ್ವಪ್ನದ ಕಥೆಗಳಾಗಲಿ, ಇಲ್ಲಿ ಅಮೃತಮತಿಗೆ ಎಲ್ಲೋ ಒಂದು ಕಡೆ ಅನಿಸುತ್ತೆ, ನನ್ನ ಗಂಡನಿಗೆ ನನ್ನ ವಿಚಾರ ತಿಳಿದಿದೆ, ಅದಕ್ಕೋಸ್ಕರನೇ ಹೀಗೆ ಮಾಡ್ತಾ ಇದ್ದಾನೆ ಅನ್ನುವಂಥ ಒಂದು ಅನುಮಾನ ಶುರುವಾಗಿ ಈ ವಿಚಾರ ತಿಳ್ಕೊಂಡಿರುವಂತಹ ಗಂಡ ನನಗೇನಾದರೂ ಶಿಕ್ಷೆ ಕೊಡ್ಬೋದು ಅಂತ ಹೇಳಿ ಯೋಚನೆಯನ್ನು ಮಾಡಿ ಯಶೋಧರನ್ನು ಕೊಲೆ ಮಾಡಬೇಕು ಅನ್ನುವಂತಹ ಯೋಚನೆ ಅಥವಾ ನಿರ್ಧಾರವನ್ನು ಆಕೆ ಮಾಡ್ತಾಳೆ. ಒಂದು ದಿನ ರಾಜ ಯಶೋಧರ ಮತ್ತು ಅತ್ತೆ ಚಂದ್ರಮತಿಗೆ ವಿಷ ಬೆರೆಸಿದ ಆಹಾರವನ್ನು ನೀಡುತ್ತಾಳೆ. ಇದನ್ನು ತಿಂದಂತಹ ಅತ್ತೆ ಮತ್ತು ಗಂಡ ಅಂದರೆ ಯಶೋಧರ ಮತ್ತು ಚಂದ್ರಮತಿ ಇಬ್ಬರೂ ಸಹ ಅಲ್ಲೇ ಮರಣವನ್ನು ಹೊಂದುತ್ತಾರೆ. ಆದರೆ ಪಾಪ ಇಲ್ಲಿಗೆ ಮುಗಿಯೋದಿಲ್ಲ. ಆ ಹಿಟ್ಟಿನ ಹುಂಜವನ್ನು ಕೊಂದ ಪಾಪಕ್ಕಾಗಿ ಜೊತೆಗೆ ತನ್ನ ಪತ್ನಿ ಅಷ್ಟಾವಂಕನ ಜೊತೆಯಲ್ಲಿದ್ದಂತಹ ಸಂದರ್ಭವನ್ನು ಕಣ್ಣಾರೆ ಕಂಡಾಗ ಅವರಿಬ್ಬರನ್ನ ಕೊಲೆ ಮಾಡಬೇಕು ಅನ್ನುವಂಥ ಯೋಚನೆ ಮನಸ್ಸಿನಲ್ಲಿ ಬಂದಂತಹ ಕಾರಣದಿಂದ ಅದೂ ಕೂಡ ಪಾಪ ಅಂತ ಹೇಳಿ ಪರಿಗಣನೆಯನ್ನು ಮಾಡಿ ಈ ಎರಡೂ ಪಾಪಕ್ಕಾಗಿ ಯಶೋಧರ ಮತ್ತು ಅವನ ತಾಯಿ ಮುಂದಿನ 7 ಜನ್ಮಗಳಲ್ಲಿ ಅವರು ಕಷ್ಟಪಡೋದನ್ನು ನಾವಿಲ್ಲಿ ನೋಡ್ಬೋದಾಗತ್ತೆ. ಹಾಗಾಗಿ ಅವರು ಮುಂದಿನ ಜನ್ಮಗಳಲ್ಲಿ ನವಿಲುಗಳಾಗಿ, ನಂತರ ಹಾವುಗಳಾಗಿ, ನಂತರ ಮೀನುಗಳಾಗಿ, ನಂತರ ಕುರಿಗಳಾಗಿ, ಕೊನೆಗೆ ಮೇಕೆಗಳಾಗಿ, ಹೀಗೆ ನಾನಾ ಪ್ರಾಣಿಗಳಾಗಿ ಹುಟ್ಟಿ ಪ್ರತಿಯೊಂದು ಜನ್ಮದಲ್ಲೂ ಸಹ ಅಕಾಲಿಕ ಸಾವನ್ನು ಅನುಭವಿಸುತ್ತಾರೆ. ಅಕಾಲಿಕ ಅಂತಂದರೆ ಆಯಸ್ಸು ಮುಗಿಯೋದಕ್ಕಿಂತ ಮೊದಲೇ ಸಾವನ್ನು ಅನುಭವಿಸೋದನ್ನು ಅಕಾಲಿಕ ಸಾವು ಅಂತ ಹೇಳಲಾಗುತ್ತೆ. ಹಾಗೆ ಅವರಿಬ್ಬರೂ ಸಹ ಪ್ರತಿಯೊಂದು ಜನ್ಮದಲ್ಲೂ ಏನು ಹುಟ್ಟಿದ್ರಲ್ವ ಆ ಪ್ರತಿ ಜನ್ಮದಲ್ಲೂ ಸಹ ಅಕಾಲಿಕ ಮರಣವನ್ನು ಅನುಭವಿಸುತ್ತಾರೆ. ಕಡೆಯ ಜನ್ಮವಾಗಿ ಕೊನೆಗೆ ಆ ಇಬ್ಬರೂ ಸಹ ಇಲ್ಲಿ ಅಭಯರುಚಿ ಮತ್ತು ಅಭಯಮತಿ ಎಂಬ ಅವಳಿ ಜವಳಿ ಮುನಿಗಳಾಗಿ ಹುಟ್ಟೋದನ್ನು ನಾವು ನೋಡಿದ್ವಿ. ಈಗಾಗಲೇ ಮೊದಲ ಕಥೆಯ ಪ್ರಾರಂಭದಲ್ಲಿ ಏನು ನೋಡಿದ್ವಿ ಅದು
ಅವರ ಕೊನೆಯ ಜನ್ಮವಾಗಿದೆ. ಈಗ ತಾಯಿ ಮಗ ಆಗಿದ್ದಂಥವ್ರು ಯಶೋಧರ ಮತ್ತು ಚಂದ್ರಮತಿ ಆಗಿದ್ದವರು ಈಗ ಅಭಯ ರುಚಿ ಮತ್ತು ಅಭಯಮತಿ ಅಂತ ಹೇಳಿ ಸಹೋದರರಾಗಿ ಅಂದರೆ ಅವಳಿ ಜವಳಿ ಮುನಿಗಳಾಗಿ ಇಲ್ಲಿ ಹುಟ್ಟಿದ್ದಾರೆ. ಅವರು ಮಾರಿದತ್ತ ರಾಜನಿಗೆ ತಮ್ಮ ಈ ಎಲ್ಲ 7 ಜನ್ಮದ ಕಥೆಯನ್ನು ವಿವರಿಸ್ತಾ ಹೋಗ್ತಾರೆ. ಅಂದರೆ ಅವರು ತಾವು ಹಿಂದಿನ ಜನ್ಮದಲ್ಲಿ ಏನೆಲ್ಲ ಮಾಡಿದ್ವಿ, ಹೇಗೆ ಸತ್ವಿ, ಸಾಯೋದಕ್ಕೆ ಕಾರಣಗಳೇನು, ಯಾವ ರೀತಿ ನಾವು ಪಾಪಕ್ಕೆ ಪಶ್ಚಾತ್ತಾಪವನ್ನು ಪಡ್ತಾ ಇದ್ದೀವಿ ಅನ್ನೋದನ್ನು ವಿವರಿಸ್ತಾ ಹೋಗ್ತಾರೆ. ಈ ಒಂದು ಕಥೆಯನ್ನು ಕೇಳಿದಂತಹ ಮಾರಿದತ್ತನಿಗೆ ಜ್ಞಾನೋದಯವಾಗಿ ಅವನು ಇನ್ನು ಮುಂದೆ ನಾನು ಪ್ರಾಣಿ ಬಲಿಯನ್ನು ಕೊಡೋದಿಲ್ಲ ಅಂತ ಹೇಳಿ ಪ್ರಾಣಿ ಬಲಿಯನ್ನು ನಿಲ್ಲಿಸಿ ಅಹಿಂಸಾ ಮಾರ್ಗಕ್ಕೆ ಬರುತ್ತಾನೆ. ಅವನು ಸಹ ಜೈನ ಧರ್ಮದ ಅನುಯಾಯಿಯಾಗಿ ಅಹಿಂಸಾ ಮಾರ್ಗವನ್ನು ಅನುಸರಿಸ್ತಾನೆ. ಇದಿಷ್ಟು ಈ ಕಥೆಯಲ್ಲಿ ಬರುವಂತಹ ವಿಷಯ ಆಗಿರುತ್ತೆ. ಒಟ್ಟಾಗಿ ಈ ಒಂದು ಕಥೆಯ ಸಾರಾಂಶವನ್ನು ನೋಡೋದಾದರೆ, ಜನ್ನಕವಿ ಈ ಕಥೆಯ ಮೂಲಕ ಕಾಮ ಮತ್ತು ಕ್ರೋಧ ಮನುಷ್ಯನನ್ನು ಹೇಗೆ ನಾಶ ಮಾಡುತ್ತವೆ ಹಾಗೂ ಮನಸ್ಸಿನಲ್ಲಿ ಮಾಡುವಂತಹ ಪಾಪವೂ ಸಹ ಭೀಕರವಾದುದು ಎಂಬ ತತ್ವವನ್ನು ಇಲ್ಲಿ ತಿಳಿಸಿರೋದನ್ನು ನಾವು ಕಾಣಬಹುದಾಗಿದೆ. ಇದಿಷ್ಟು ಈ ಒಂದು ಕಥೆಯಲ್ಲಿ ಬರುವಂತಹ ಪ್ರಮುಖ ಅಂಶಗಳು. ಒಟ್ಟಿನಲ್ಲಿ ಈ ಒಂದು ಸ್ಟೋರಿ ಏನಿದೆ ಅನ್ನೋದನ್ನು ನಾವು ನೋಡಿದ್ವಿ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಈ ಒಂದು ಘಟಕಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಪ್ರಶ್ನೆಗಳನ್ನು ಕೇಳ್ತಾರೆ, ಅದಕ್ಕೆ ಉತ್ತರವನ್ನು ಹೇಗೆ ಬರೀಬೇಕು ಅನ್ನೋದನ್ನು ನೋಡಿದರೆ ನಿಮಗೆ ಈ ಕಂಪ್ಲೀಟ್ ಸ್ಟೋರಿ ಇನ್ನೂ ಕ್ಲಿಯರ್ ಆಗಿ ಅರ್ಥ ಆಗತ್ತೆ ಅಂತ ಹೇಳ್ಬೋದು. ಸೊ ಇದಿಷ್ಟು ನಿಮಗೆ ಯೂಸ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ವಾಚಿಂಗ್. ಟೇಕ್ ಕೇರ್. ಬಾಯ್.